ಹೆಲೋ ವೆಲ್ಕಮ್ ಬ್ಯಾಕ್ ಟು ಇಗ್ನೋಪಲ್ಸ್ ಕನ್ನಡ. ಇಂದು ನಾವು ಇಗ್ನೋದಲ್ಲಿ ಅಡ್ಮಿಷನ್ ತೆಗೆದುಕೊಳ್ಳಲು ಆಗ್ರಹಿಸುವ ಎಲ್ಲ ವಿದ್ಯಾರ್ಥಿಗಳು ತಿಳಿದುಕೊಂಡಿರಬಹುದು 2026 ಜುಲೈಯಲ್ಲಿ ಅಡ್ಮಿಷನ್ ಸೈಟ್ ಓಪನ್ ಆಗಿರುವ ವಿಷಯ. ಹಾಗಾದರೆ ಈ ಅಡ್ಮಿಷನ್ ಸೈಟಲ್ಲಿ ಅಡ್ಮಿಷನ್ ತೆಗೆಯಲು ಆಗ್ರಹಿಸುವವರು ಆದರೆ ನೀವು ತಿಳಿದಿರಬೇಕಾದ ಸ್ವಲ್ಪ ಪ್ರಧಾನ ವಿಷಯಗಳಿವೆ. ಸೊ ಅದು ತಿಳಿಯಬೇಕಾದರೆ ಈ ವಿಡಿಯೋ ಫುಲ್ ಆಗಿ ನೋಡಿ. ಇದು ಖಂಡಿತವಾಗಿಯೂ ನಿಮಗೆ ಯೂಸ್ಫುಲ್ ಆಗುತ್ತದೆ. ಹಾಗಾದರೆ ಈ ಜುಲೈ ಸೆಷನ್ಗೆ ಬರುವಾಗ ಗಮನಿಸಬೇಕಾದ ಸ್ವಲ್ಪ ವಿಷಯಗಳ ಬಗ್ಗೆ ನೋಡೋಣ. ಹಾಗೆಯೇ ಮೊದಲನೆಯದಾಗಿ ನಾವು ಗಮನಿಸಬೇಕಾದ ವಿಷಯ ಏನೆಂದರೆ, ನಾವು ತೆಗೆಯುವ ಕೋರ್ಸ್ ಬಗ್ಗೆ ನಾವು ತಿಳಿದಿರಬೇಕು. ನಮಗೆ ಗೊತ್ತಿರುವ ಕೋರ್ಸ್ ನಾವು ತೆಗೆದುಕೊಳ್ಳುವುದಾದರೆ ನಾವು ಅದು ಸಕ್ಸಸ್ಫುಲ್ ಆಗಿ ಕಂಪ್ಲೀಟ್ ಮಾಡಬಹುದು. ಹಾಗೆಯೇ ಸ್ವಲ್ಪ ಕೋರ್ಸ್ಗಳಿಗೆ ನಮಗೆ ಆ ಕೋರ್ಸ್ ಬಗ್ಗೆ ತುಂಬ ಅರಿವು ಇರುವುದಿಲ್ಲ. ಕೆಲವೊಮ್ಮೆ ನಾವು ಅದನ್ನು ನಮ್ಮ ಫ್ರೆಂಡ್ಸ್ ಹೇಳುವುದರಿಂದ ಆ ಕೋರ್ಸ್ ತೆಗೆದುಕೊಂಡಿರಬಹುದು. ಇಲ್ಲದಿದ್ದರೆ ಈ ಕೋರ್ಸ್ ತೆಗೆದುಕೊಂಡರೆ ಆಗಬಹುದು ಎಂದು ಆಗಿರಬಹುದು. ಹಾಗೆ ನೀವು ತೆಗೆಯುವುದಾದರೆ ಈ ಕೋರ್ಸ್ ಬಗ್ಗೆ ತುಂಬ ಅರಿತ ನಂತರವೇ ತೆಗೆಯುವುದು ಉತ್ತಮ. ಹಾಗೆಯೇ ಇದರಲ್ಲಿ ಎಷ್ಟು ಎಕ್ಸಾಮ್ಸ್ ಬರುತ್ತದೆ, ಎಷ್ಟು ಸಬ್ಜೆಕ್ಟ್ ಬರುತ್ತದೆ, ಹಾಗೆಯೇ ಎಷ್ಟು ಅಸೈನ್ಮೆಂಟ್ ಸಬ್ಮಿಟ್ ಮಾಡಬೇಕು, ಇದೆಲ್ಲವೂ ಕ್ಲಿಯರ್ ಆಗಿ ನೋಡಿದ ನಂತರವೇ ನಮಗೆ ಆ ಕೋರ್ಸ್ ಅಲ್ಲಿ ಅಡ್ಮಿಷನ್ ತೆಗೆಯಬಹುದು. ಹಾಗೆ ಬರುವಾಗ ಕೆಲವೊಮ್ಮೆ ನಮಗೆ ಅದು ಚಾಲೆಂಜಿಂಗ್ ಆಗಿಯೂ ಡಿಫಿಕಲ್ಟ್ ಆಗಿಯೂ ಅನಿಸಬಹುದು. ಆದ್ದರಿಂದ ಯಾವಾಗಲೂ ನಾವು ತೆಗೆಯುವ ಕೋರ್ಸ್ ಬಗ್ಗೆ ನಾವು ತಿಳಿದುಕೊಳ್ಳಬೇಕಾದದ್ದು ತುಂಬ ಇಂಪಾರ್ಟೆಂಟ್ ಆಗಿರುವ ವಿಷಯ. ಅದನ್ನು ಹೇಗೆ ಅಪ್ಲೈ ಮಾಡಬೇಕು? ಕೆಲವರು ಸೆಲ್ಫ್ ಆಗಿ ಅಪ್ಲೈ ಮಾಡಬಹುದು, ಕೆಲವರು ಸೈಬರ್ ಮೂಲಕ ಮಾಡಬಹುದು. ಆವಾಗ ಈ ಟೈಮ್ ಅಲ್ಲಿ ಗಮನಿಸಬೇಕಾದ ಸ್ವಲ್ಪ ವಿಷಯಗಳಿವೆ. ಅಡ್ಮಿಷನ್ ತೆಗೆಯುವ ಸಮಯದಲ್ಲಿ ನಮ್ಮ ಹತ್ತಿರ ನಮ್ಮ ಮೇಲ್ ID ಫೋನ್ ನಂಬರ್ ಕೇಳುತ್ತಾರೆ. ಆ ಸಮಯದಲ್ಲಿ ನಾವು ನಮ್ಮ ಕರೆಂಟ್ ಫೋನ್ ನಂಬರ್ ಅಥವಾ ನಮ್ಮ ಸ್ವಂತ ಫೋನ್ ನಂಬರ್ ಕೊಡಲು ನೋಡಿ. ಮೇಲ್ ಐಡಿಯ ವಿಷಯ ಬರುವಾಗ ಕೆಲವರು ಆ ಪೋರ್ಟ್ ಅಲ್ಲಿಯೇ ಮೇಲ್ ID ಕ್ರಿಯೇಟ್ ಮಾಡಿ ಅಡ್ಮಿಷನ್ ಕಂಪ್ಲೀಟ್ ಮಾಡುತ್ತಾರೆ. ಆದರೆ ಮತ್ತೆ ಒಂದು ಸಮಯ ಬರುವಾಗ ನೀವು ಮೇಲ್ ID ಮತ್ತು ಪಾಸ್ವರ್ಡ್ ಮರೆತು ಹೋಗುವ ಸಾಧ್ಯತೆ ಬರುತ್ತದೆ. ಅದು ಉಪೇಕ್ಷಿಸಲು ಹೊರತಾಗಿಯೂ ನೀವು ಅಡ್ಮಿಷನ್ ತೆಗೆಯುವ ಸಮಯದಲ್ಲಿ ಕೊಟ್ಟ ಮೇಲ್ ID ಮತ್ತು ಪಾಸ್ವರ್ಡ್ ಆದಾಗ್ಯೂ ನೀವು ಹೊಸದಾಗಿ ಕ್ರಿಯೇಟ್ ಮಾಡಿದಾದರೆ ಅದನ್ನು ನೆನಪಿನಲ್ಲಿಡುವ. ಹಾಗೆಯೇ ನೀವು ನಿಮ್ಮ ಓಲ್ಡ್ ID ಕೊಟ್ಟಿದ್ದರೆ ಕೋರ್ಸ್ ಮುಗಿಯುವವರೆಗೆ ಅದೇ ID ಯೂಸ್ ಮಾಡಲು ಶ್ರಮಿಸಬಹುದು, ಉತ್ತಮ. ಇನ್ನು ಮೂರನೇ ವಿಷಯ ಏನೆಂದರೆ, ನೀವು ಇಗ್ನೋದಲ್ಲಿ ಅಡ್ಮಿಷನ್ ತೆಗೆಯುವಾಗ ನಿಮಗೆ ಹೊರತಾಗಿಯೂ ಬೇಕಾದ ವಿಷಯ ಏನೆಂದರೆ ಅಕಾಡೆಮಿಕ್ ಬ್ಯಾಂಕ್ ಆಫ್ ಕ್ರೆಡಿಟ್ ID, ಆದಾಗ್ಯೂ ABC ID. ಹಾಗಾದರೆ ಈ ABC ID ಇದ್ದರೆ ಮಾತ್ರವೇ ಒಂದು ಲೆವೆಲ್ ಮುಗಿದ ನಂತರ ನಮ್ಮ ಅಪ್ಲಿಕೇಶನ್ ಮುಂದಕ್ಕೆ ಹೋಗುತ್ತದೆ. ಸೊ ಇವಾಗ ನೀವು ಯೋಚಿಸಬಹುದು ABC ID ಹೇಗೆ ಕ್ರಿಯೇಟ್ ಮಾಡೋದೆಂದು. ಅದಕ್ಕಾಗಿ ನೀವು ಒಂದು ಟೆನ್ಷನ್ ಮಾಡಬೇಡಿ, 5 ಮಿನಿಟ್ಸ್ ಸಾಕಾಗುತ್ತದೆ ABC ID ಕ್ರಿಯೇಟ್ ಮಾಡಲು. ಹಾಗಾದರೆ ಅದು ಕ್ರಿಯೇಟ್ ಮಾಡಿದ ನಂತರವೇ ಅಪ್ಲಿಕೇಶನ್ನ ಬಾಕಿ ಪ್ರೊಸೀಜರ್ ಆಗಿ ನೀವು ಮುಂದಕ್ಕೆ ಹೋಗಬಹುದು. 4th ಪಾಯಿಂಟ್ ಹೇಳುವಾಗ ನಮ್ಮ ರೀಜನಲ್ ಸೆಂಟರ್ ಆ್ಯಂಡ್ ಸ್ಟಡಿ ಸೆಂಟರ್ ಸೆಲೆಕ್ಟ್ ಮಾಡೋದಾಗಿದೆ. ಈ ಸ್ಟಡಿ ಸೆಂಟರ್ ಅಂತ ಹೇಳುವಾಗ ನಮಗೆ ಅಸೈನ್ಮೆಂಟ್ ಸಬ್ಮಿಟ್ ಮಾಡಲು, ನಮಗೆ ಕ್ಲಾಸ್ ಎಲ್ಲ ಅಟೆಂಡ್ ಮಾಡಲು ಇರುವ ಒಂದು ಸ್ಥಳವಾಗಿದೆ. ಹಾಗಾದರೆ ಸ್ಟಡಿ ಸೆಂಟರ್ ಸೆಲೆಕ್ಟ್ ಮಾಡುವಾಗ ನಮಗೆ ತುಂಬ ಹತ್ತಿರವಾಗಿರೋ ಸ್ಥಳವನ್ನು ಸೆಲೆಕ್ಟ್ ಮಾಡಲು ಪ್ರಯತ್ನಿಸಿ. ಇನ್ನು ಬರೋದು ರೀಜನಲ್ ಸೆಂಟರ್. ನಮಗೆ ರೀಜನಲ್ ಸೆಂಟರ್ಗೆ ಹೋಗುವ ಅವಶ್ಯಕತೆ ಬರುವುದಿಲ್ಲದಿದ್ದರೂ ನಮ್ಮ ಕನ್ವರ್ಕೇಷನ್ ಎಲ್ಲವೂ ನಡೆಯುವುದು ರೀಜನಲ್ ಸೆಂಟರ್ನಲ್ಲಿ ಆಗಿರುತ್ತದೆ. ಸೊ ಅದು ಕೂಡ ಹತ್ತಿರದಲ್ಲಿಯೇ ಸೆಲೆಕ್ಟ್ ಮಾಡಲು ಪ್ರಯತ್ನಿಸಿ. ಇನ್ನು ನಮಗೆ ಬರುವುದು ಪೇಮೆಂಟ್ ರಿಲೇಟೆಡ್ ಆಗಿರುವ ವಿಷಯಗಳು. ನಮಗೆಲ್ಲರಿಗೂ ತಿಳಿದಿರುವ ಹಾಗೆಯೇ ಇಗ್ನೋದಲ್ಲಿ ಅಡ್ಮಿಷನ್ ತೆಗೆಯುವ ಸಮಯದಲ್ಲಿಯೇ 1 ವರ್ಷಕ್ಕಿರುವ ಫೀಸ್ ಕಟ್ಟಬೇಕು. ಹಾಗೆಯೇ ನಾವು ಪೇಮೆಂಟ್ ಮಾಡುವ ಸಮಯದಲ್ಲಿ ಸ್ವಲ್ಪ ಕಾರಣಗಳಿಂದ ನಮ್ಮ ಪೇಮೆಂಟ್ ಡಿಲೇ ಆರ್ ಸ್ಟ್ರಕ್ ಆಗಬಹುದು. ಆದರೆ ಆ ಸಮಯದಲ್ಲಿ ಟೆನ್ಷನ್ ಆಗುವ ಅವಶ್ಯಕತೆ ಇಲ್ಲ. ಅದಕ್ಕಿರುವ ಕರೆಕ್ಟ್ ಆಗಿರುವ ಗೈಡೆನ್ಸ್ ಇಗ್ನೋ ನಮಗೆ ಕೊಡುತ್ತದೆ. ಅಥವಾ ಹೀಗೆ ಒಂದು ಫೇಸ್ ಬರುವಾಗ ನೀವು ಮಾಡಿದ ಪೇಮೆಂಟ್ ಸರಿ ಆಗದಿಲ್ಲದಿದ್ದರೆ 5 ಡೇಸ್ ಒಳಗಡೆ ನೀವು ಮಾಡಿದ ಪೇಮೆಂಟ್ ನಿಮ್ಮ ಅಕೌಂಟ್ಗೆ ಕ್ರೆಡಿಟ್ ಆಗುತ್ತದೆ. ಹಾಗಾದರೆ ಇದು ಆಗಿದೆ ಪೇಮೆಂಟ್ ರಿಲೇಟೆಡ್ ವಿಷಯಗಳು. ಇನ್ನು ನೀವು ಡೌನ್ಲೋಡ್ ಮಾಡಿ ಇಡಬೇಕಾದ 2 ಡಾಕ್ಯುಮೆಂಟ್ಸ್ ಇದೆ. ಅದರಲ್ಲಿ ಒಂದು ನಾವು ಪೇಮೆಂಟ್ ಮಾಡಿದ ರಿಸಿಪ್ಟ್, ಇನ್ನೊಂದು ನಮ್ಮ ಅಪ್ಲಿಕೇಶನ್ ಫಾರ್ಮ್. ಭಾವಿಯಲ್ಲಿ ಯಾವುದಾದರೂ ಕೋರ್ಸ್ ರಿಲೇಟೆಡ್ ಆಗಿಯೋ ಪೇಮೆಂಟ್ ರಿಲೇಟೆಡ್ ಆಗಿಯೋ ಏನಾದರೂ ತೊಂದರೆಗಳು ಬಂದರೆ ಈ ಡಾಕ್ಯುಮೆಂಟ್ಸ್ ನಿಮಗೆ ಖಂಡಿತವಾಗಿಯೂ ಯೂಸ್ ಆಗಬಹುದು.
ಇನ್ನೊಂದು ಮುಖ್ಯವಾದ ವಿಷಯ ಏನೆಂದರೆ ನಮ್ಮ ಈ ರಿಜಿಸ್ಟ್ರೇಷನ್ ಪ್ರಾಸೆಸ್ ಎಲ್ಲವೂ ಕಂಪ್ಲೀಟ್ ಆಯಿತು ಎಂಬ ಕಾರಣಕ್ಕೆ ನಮಗೆ ಇಗ್ನೋದಲ್ಲಿ ಅಡ್ಮಿಷನ್ ಸಿಕ್ತು ಎಂದಿಲ್ಲ. ಇಗ್ನೋದಲ್ಲಿ ಅಡ್ಮಿಷನ್ ಸಿಕ್ಕಿದೆ ಎಂಬ ಕನ್ಫರ್ಮ್ ಆಗಬೇಕಾದರೆ ನಾವು ಅಪ್ಲೈ ಮಾಡಿದ ನಂತರ ಒಂದು 2 ವೀಕ್ಸ್ ಒಳಗಡೆ ನಮಗೆ ಒಂದು ಕನ್ಫರ್ಮೇಷನ್ ಮೇಲ್ ಬರುತ್ತದೆ. ಅದು ಸಿಕ್ಕಿದ ನಂತರ ಇನ್ನು ನಾವು ಕೊಟ್ಟಿರುವ ಡೀಟೇಲ್ಸ್ ಅಲ್ಲಿಯೂ ಡಾಕ್ಯುಮೆಂಟ್ಸ್ ಅಲ್ಲಿಯೂ ಪ್ರಾಬ್ಲಮ್ಸ್ ಇದ್ದರೆ ಅದು ನಮ್ಮ ಪ್ರೊಫೈಲ್ ಅಲ್ಲಿ ಡಿಸ್ಕ್ರಿಪೆನ್ಸಿ ಎಂದು ಕಾಣಿಸುತ್ತದೆ. ಆಗ ಆ ಕಾರಣದಿಂದ ಮೇಲ್ ಬರಲು ಲೇಟ್ ಆಗಬಹುದು. ಆದ್ದರಿಂದ ಕೆಲವೊಮ್ಮೆ ನಡುವೆ ನಿಮ್ಮ ಪ್ರೊಫೈಲ್ ಚೆಕ್ ಮಾಡಿ ನೋಡಿ. ಇವಾಗ ನಿಮ್ಮ ಪ್ರೊಫೈಲ್ ಅಲ್ಲಿ ಯಾವುದಾದರೂ ಡಿಸ್ಕ್ರಿಪೆನ್ಸಿ ಕಾಣಿಸುವುದಾದರೆ ನೀವು ಬೇಗನೆ ಅದನ್ನು ಕ್ಲಿಯರ್ ಮಾಡಿ. ಹಾಗೆ ಮಾಡಿದರೆ ಬೇಗನೆ ನಿಮಗೆ ಕನ್ಫರ್ಮೇಷನ್ ಮೆಸೇಜ್ ಬರುತ್ತದೆ.